ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಮ್ ಫಾರ್ಮ್ ತುಂಬೋದು ಹೇಗೆ ಅನ್ನೋದನ್ನು ನಾವು ನೋಡೋಣ. ಮೊದಲು ಲಾಗಿನ್ ಆಗ್ತೀರಿ ನಿಮ್ಮ USMS ಅಕೌಂಟ್ಗೆ. ಸೊ ಲಾಗಿನ್ ಆದಾಗ ಇಲ್ಲಿ ಗ್ರೀನ್ ಕಲರ್ ಒಂದು ಇದು ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ಆ್ಯಕ್ಚುಲಿ 3 ಲೈನ್ಸ್ ಕಾಣಿಸ್ಬೇಕು, ಕಾಣಿಸ್ತಾ ಇಲ್ಲ. ಅದು ಹೇಗೆ ಅದನ್ನು ಕಾಣಿಸೋ ಹಾಗೆ ಮಾಡಬೇಕು ಅನ್ನೋದನ್ನು ಫಸ್ಟ್ ನೋಡೋಣ. ಸೊ ಇಲ್ಲಿ ಗ್ರೀನ್ ಕಲರ್ ಒಂದು ಏನಿದೆ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಪ್ಷನ್ ಬರ್ತವೆ 3: ಚೇಂಜ್ ಪಾಸ್ವರ್ಡ್, ಮ್ಯಾನೇಜ್ ಪ್ರೊಫೈಲ್, ಲಾಗೌಟ್ ಅಂತ. ಅದರಲ್ಲಿ ಮ್ಯಾನೇಜ್ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಮತ್ತೆ ಅದೇ ಜಾಗಕ್ಕೆ ನೀವು ಹೋದ್ರಪ್ಪ ಅಂತಂದರೆ ಇಲ್ಲಿ ನಿಮಗೆ 3 ಲೈನ್ಸ್ ಕಾಣ್ತವೆ. ಆ 3 ಲೈನ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ ಹೋದರೆ ಅಲ್ಲಿ ಮೆನುಗಳು ಕಾಣಿಸ್ಕೊಳ್ತವೆ. ಹೋಮ್, ಸ್ಟೂಡೆಂಟ್, ಅಕಾಡೆಮಿಕ್ಸ್, ಎಕ್ಸಾಮ್ ಅಂತೆಲ್ಲ. ಸೊ ನೀವು ಎಕ್ಸಾಮ್ ಮೆನು ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದರ ಕೆಳಗಡೆ ಬರುವಂಥ ಎಕ್ಸಾಮ್ ಅಪ್ಲಿಕೇಶನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ. ಆವಾಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆಗ ನೀವು ಪೂರ್ತಿ ಕೆಳಗಡೆ ಬಂದ್ರಪ್ಪ ಅಂತಂದರೆ ಇಲ್ಲಿ ಪೇ ಫೀಸ್ ಅಂತಕ್ಕಂಥ ಆಪ್ಷನ್ ಇರುತ್ತೆ. ನೀವು ಇಲ್ಲಿ ಬರ್ತಕ್ಕಂಥ ಫೀ ಡೀಟೇಲ್ಸ್ ಚೆಕ್ ಮಾಡಿಕೊಡ್ರಿ, ನಿಮ್ಮ ಸಬ್ಜೆಕ್ಟ್ಗಳನ್ನು ಚೆಕ್ ಮಾಡಿಕೊಡ್ರಿ, ಎಲ್ಲ ಕರೆಕ್ಟ್ ಇದೆ ಅಂತಂದಾಗ ನೀವೇನು ಮಾಡಿರಿ, ಪೇ ಫೀಸ್ ಅನ್ನೋದ್ರ ಮೇಲೆ ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ ಯು ಶ್ಯೂರ್ ಯು ವಾಂಟ್ ಟು ಪೇ ದ ಎಕ್ಸಾಮ್ ಫೀಸ್ ಅಂತ ಕೇಳುತ್ತೆ. ಅದನ್ನು ಎಸ್ ಅಂತ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಆ ಒಂದು ಪೇಜ್ನಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ನೋದು ತೋರಿಸುತ್ತೆ, 1285. ಅದನ್ನು ನೀವು ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಟೋಟಲ್ ಅಮೌಂಟ್ ಪೇಯಬಲ್ 1285 ಅಂತ ಇರುತ್ತೆ. ಸೊ ಆನಂತರ ಪೇಮೆಂಟ್ ಮೋಡು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್. ಆಮೇಲೆ ಇಲ್ಲಿ ಕೆಳಗಡೆ ನೀವು ನೋಡೋದಾದರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, ವ್ಯಾಲೆಟ್ ಅಂತೆಲ್ಲ ಇದೆ. ಸೊ ನೀವು ಯಾವುದೋ ಒಂದು ಮೆಥಡ್ ಮೂಲಕ ಪೇ ಮಾಡ್ಬೋದು. ಇಲ್ಲಿ ನಾನು UPI ಮೂಲಕ ಹೇಗೆ ಪೇಮೆಂಟ್ ಮಾಡೋದನ್ನು ಹೇಳ್ತೀನಿ. ಇಲ್ಲಿ UPI ಅಂತ ಏನಿದೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಸೊ UPI ಅಡ್ರೆಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. VPA ಅಂತ ಹೇಳ್ತೀವಿ, ವರ್ಚುವಲ್ ಪೇಮೆಂಟ್ ಅಡ್ರೆಸ್ಸು. ಅದನ್ನು ಹೆಂಗೆ ತಿಳ್ಕೊಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ. ನೀವು ಫೋನ್ಪೇಗೆ ನೀವು ಹೋದ್ರಿ ಅಂತಂದರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ಪೇಜನ್ನು ನೀವು ಇದೊಂದು ಹೋಮ್ ಪೇಜ್ ಅಂತ ನಾವು ನೋಡೋದಾದರೆ ಇದರಲ್ಲಿ UPI ID ಅಂತ ಇಲ್ಲಿರುತ್ತೆ. ಸೊ ಈ ಐಡಿಯನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಏನಾಗುತ್ತೆ, ಇಲ್ಲಿ ಈ ಥರ ಡಿಸ್ಪ್ಲೇ ಆಗುತ್ತೆ. ನಿಮ್ಮ UPI IDಗಳು ಏನೇನಿದಾವೆ ಅಂತೇಳಿ ಇಲ್ಲಿ ಕಾಪಿ ಅಂತ ನೀವು ಕ್ಲಿಕ್ ಮಾಡ್ಕೋಬಹುದು. ಸೊ ಕಾಪಿ ಅಂದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಕಾಪಿ ಆಗುತ್ತೆ ಅದು. ಸೊ ಅದನ್ನು ನೀವೇನು ಮಾಡಬೇಕಾಗತ್ತೆ, ಹೊಳ್ಳಿ ಒಂದು ಗೂಗಲ್ ಕ್ರೋಮ್ ಆ್ಯಪ್ಗೆ ಬಂದು ನೀವು ಅಲ್ಲಿ ಅದನ್ನು ಎಂಟರ್ ಮಾಡಬೇಕಾಗುತ್ತೆ. ಓಕೆ. ಸೊ ಅದು ಕಾಪಿ ಪೇಸ್ಟ್ ಮಾಡಿದಾಗ ಕೆಲವೊಮ್ಮೆ ಪೇನೋ ಆಪ್ಷನ್ ಬರೋಂಗಿಲ್ಲ, ಅದನ್ನು ಟೈಪ್ ಮಾಡೋದು ಬೆಟ್ರು. ಸೊ ಇಲ್ಲ ಅಂತಂದರೆ ಲಾಸ್ಟ್ ವರ್ಡನ್ನು ಟೈಪ್ ಮಾಡಿ, ಉದಾಹರಣೆಗೆ 1 2 3 ABC ಅಂತ ಏನೋ ಇತ್ತು ಅಂತ ಅಂದ್ಕೊಳ್ಳೋಣ. ಸೊ ಲಾಸ್ಟ್ ವರ್ಡಿಗೆ ಪೇಸ್ಟ್ ಮಾಡಿದ ಮೇಲೆ ಈಗ ಎಲ್ ಅಂತ ಬಂದಿತ್ತು ಅಂತ ಅಂದ್ಕೊಳ್ಳಿ. ಸೊ ಆ ಎಲ್ಲನ್ನು KL ಅಂತ ಇತ್ತು ಅಂತ ಅಂದ್ಕೊಳ್ಳಿ. KLನ್ನು ಎಲ್ಲ ನೀವು ಡಿಲೀಟ್ ಮಾಡಿದರೆ ಅದು ಬಂದುಬಿಡುತ್ತೆ. ಓಕೆ. ಸೊ ಇಲ್ಲಿ ನಾನೊಂದು UPI IDನ ಟೈಪ್ ಮಾಡಿ ಅದನ್ನು ಪೇ ಆಪ್ಷನನ್ನು ಕ್ಲಿಕ್ ಮಾಡೋಣ. ಸೊ ಇಲ್ಲಿ UPI ID ಎಂಟರ್ ಮಾಡಿದೆ ನಾನು. ಈಗ ಪೇ ನೌ ಅನ್ನೋವಂಥ ಆಪ್ಷನನ್ನು ಕೊಡ್ತೀನಿ. ಸೊ ಈಗ ಅದೇನಾಗುತ್ತೆ, ಫೋನ್ಪೇಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಆ ನೋಟಿಫಿಕೇಷನಲ್ಲಿ ನೀವು ಪೇ ಅಂತ ಓದಬೇಕಾಗುತ್ತೆ. ಸೊ ನಿಮ್ಮ ಫೋನ್ಪೇ ಓಪನ್ ಮಾಡಿದಾಗ ಈ ತರಹ ಒಂದು ನಿಮಗೆ ಮೆಸೇಜು ಡಿಸ್ಪ್ಲೇ ಆಗುತ್ತೆ. ಸೊ ಎಷ್ಟು 1285 ರೂಪಾಯಿದು ಪೇಮೆಂಟ್ ರಿಕ್ವೆಸ್ಟ್ ಬಂದಿದೆ ಅಂಥೇಳಿ ತೋರಿಸುತ್ತೆ. ಆವಾಗ ನೀವು ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು UPI ಪಿನ್ನನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. UPI ಪಿನ್ ಎಂಟ್ರ್ ಮಾಡಿದ ನಂತರ ಏನು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ಪೇಮೆಂಟ್ ಮಾಡ್ತಾಯಿದ್ದೀವಿ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಬಂದ ತಕ್ಷಣ ನೀವೇನು ಮಾಡಬೇಕು,
ಅಲ್ಲಿ ಏನು ಕ್ರೋಮ್ ಆ್ಯಪ್ ಮಿನಿಮೈಸ್ ಮಾಡಿದರೆ ಆ ಆ್ಯಪಿಗೆ ಹೋಗಬೇಕಾಗತ್ತೆ. ಸೊ ಅಲ್ಲಿ ಆಟೋಮೆಟಿಕ್ಕಾಗಿ ಅಲ್ಲಿ ಅಪ್ಲೋಡ್ ಆಗಬೇಕು. ಕೆಲವೊಮ್ಮೆ ಅಪ್ಲೋಡ್ ಆಗಲಿಲ್ಲಪ್ಪ ಅಂದ್ರೆ ಅದು ಲಾಗೌಟ್ ಆಗಿರೋ ಚಾನ್ಸ್ ಇರುತ್ತೆ. ಆವಾಗ ನೀವೇನು ಮಾಡಬೇಕಾಗತ್ತೆ, ಮತ್ತು ಲಾಗಿನ್ ಆಗಬೇಕಾಗತ್ತೆ. ಸೊ ಇಲ್ಲಿ ನೀವು ಮತ್ತೆ ಲಾಗಿನ್ ಆದ್ವಿ, ಪೇಮೆಂಟ್ ದುಡ್ಡು ಕಟ್ ಆಗಿದೆ, ಆದರೆ ಇಲ್ಲಿ ಕನ್ಫರ್ಮೇಷನ್ ಆಗಿದೆಯೋ ಇಲ್ಲೋ ಅಂಥೇಳಿ ನಾವು ನೋಡಬೇಕಾಗತ್ತೆ. ಸೊ ಅದನ್ನು ಹೇಗೆ ನೋಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸಾಮ್ ಅಂತ ಮೆನುವಲ್ಲಿ ಹೋಗಿ ಇಲ್ಲಿ ಒಂದು ಆಪ್ಷನ್ ಇದೆ, ಏನಪ್ಪ ಅಂತಂದರೆ ಸ್ಟೂಡೆಂಟ್ ಫೀ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನುವಂಥ ಒಂದು ಮೆನು ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಮತ್ತು ಇನ್ನೊಂದು ಕೆಳಗಿನ ಆಪ್ಷನ್ ಇಲ್ಲಿ ನಿಮ್ಮ USMS ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ USMS ನಂಬರನ್ನು ನೀವು ಎಂಟ್ರಿ ಮಾಡ್ತೀರಿ, ವೀವ್ ಅಂತ ಕೊಡ್ತೀರಿ. ಕೊಟ್ಟಾಗ ಇಲ್ಲಿ ಫೇಲ್ಯೂರ್ ಅಂತ ಬಂದಿದೆ. 9/12 ಅಂದರೆ ಡಿಸೆಂಬರ್ 9ನೇ ತಾರೀಕು ಅದೊಂದು ಪೇಮೆಂಟ್ ಇನಿಷಿಯೇಟ್ ಮಾಡಿದ್ದೀವಿ. ಬಟ್ ಅದೇನಾಗಿದೆ, ದೊಡ್ಡ 9:21 ಟ್ರಾನ್ಸಾಕ್ಷನ್ ಇದೆ. ನಾವು ಆ್ಯಕ್ಚುಲಿ ಇದು ಟ್ರಾನ್ಸಾಕ್ಷನ್ ಮಾಡಿದ್ದು 9:29 ಹಾಗಾಗಿ ಅದನ್ನೇ ಇಲ್ಲಿ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಸೊ ಇಲ್ಲಿ ಅಪ್ಡೇಟ್ ಆಗೋವರೆಗೂ ಕಾಯಬೇಕಾಗತ್ತೆ. ಅದೊಂದು ಸಂದರ್ಭದಲ್ಲಿ ದುಡ್ಡು ಕಟ್ ಆಗಿದೆ ಅಂತಂದರೆ ನೀವು ಸಡನ್ನಾಗಿ ಇನ್ನೊಂದು ಪೇಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಅಲ್ಲಿ ಏನು ಮಾಡಬೇಕಾಗತ್ತೆ, ವೇಟ್ ಮಾಡಬೇಕಾಗತ್ತೆ. ಸೊ ನಾವು ಈ ಕ್ಯಾಂಡಿಡೇಟ್ ಇದರಲ್ಲಿ ವೇಟ್ ಮಾಡೋಣ. ಒಂದು 10 ನಿಮಿಷ ಅಥವಾ 15 ನಿಮಿಷದ ನಂತರ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ಆವಾಗ ಮತ್ತೆ ಈ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ 9:57 ಅಂತ ತೋರಿಸ್ತಾ ಇದೆ. ಸೊ ಈ ಒಂದು ಟ್ರಾನ್ಸಾಕ್ಷನ್ ಪ್ರಕಾರ ಇಲ್ಲಿ ಸಕ್ಸಸ್ ಆಗಿದೆ ಆ ಒಂದು ಪೇಮೆಂಟ್. ಹಾಗಾಗಿ ನಾವೇನು ಭಯ ಪಡೋ ಅಗತ್ಯ ಇಲ್ಲ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಲಾಗೌಟ್ ಆಗಿಬಿಟ್ಟಿತ್ತು ರೀ, ಮತ್ತೇನು ದುಡ್ಡು ಕಟ್ಟಾಗಿದೆ, ಪೇಮೆಂಟ್ ಸಕ್ಸಸ್ ಆಗಿದೆ ಇಲ್ಲೋ ಅಂತ ಅನ್ನೋದನ್ನು ನಾವಿಲ್ಲಿ ನೋಡಿದ್ದೀವಿ. ಸೊ ಇವತ್ತು 9ನೇ ತಾರೀಕು ಡಿಸೆಂಬರ್ 9:57 ಆ ಟ್ರಾನ್ಸಾಕ್ಷನ್ ಮಾಡಿದ್ವಿ, ಅದು ಸಕ್ಸಸ್ಫುಲ್ ಆಗಿದೆ. ಸೊ ಈಗ ಏನು ಮಾಡಬೇಕು, ಮತ್ತು ಆ್ಯಸ್ ಯೂಶ್ವಲ್ ನಾವು ಒಂದು 3 ಲೈನ್ಸ್ ಕ್ಲಿಕ್ ಮಾಡ್ತೀರಿ, ಎಕ್ಸಾಮ್ ಅಂತ ಹೋಗ್ತೀರಿ, ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಹೋಗ್ತೀರಿ. ಅಲ್ಲಿ ಹೋಗಿ ಮತ್ತೆ ಅಪ್ಲೈ ಅಂತ ಇಲ್ಲಿ ಬರೋದಿಲ್ಲ, ಯಾಕಂದರೆ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ. ಮತ್ತು ಇಲ್ಲಿ ಸ್ಟೇಟಸ್ ಕೂಡ ಅಪ್ಲಿಕೇಶನ್ ಫೀ ಪೇಯ್ಡ್ ಅಂತ ತೋರಿಸ್ತಾ ಇದೆ. ಸೊ ಅವಾಗ ವೀವ್ ಅಪ್ಲಿಕೇಶನ್, ವೀವ್ ಅಟೆಂಡೆನ್ಸ್ ಅಂತ ಇರುತ್ತೆ. ಇಲ್ಲಿ ವೀವ್ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮು ಏನು ಎಕ್ಸಾಮ್ ಫೀ ತುಂಬಿದ್ರೆ ಅದರಲ್ಲಿ ಎಸ್ಪೆಷಲಿ ಏನು ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಸಕ್ಸಸ್ ಅಂತ ಬಂದಿರಬೇಕು, ಟ್ರಾನ್ಸಾಕ್ಷನ್ ID ಬರಬೇಕು, ಆಮೇಲೆ ನಿಮ್ಮ ಡೇಟ್ ಆ್ಯಂಡ್ ಟೈಮ್ ಬಂದಿರುತ್ತೆ, ಆಮೇಲೆ ರೆಫರೆನ್ಸ್ ನಂಬರ್ ಇರುತ್ತೆ, ಎಷ್ಟು ಫೀ ಕಟ್ಟಿದ್ದೀರಾ, ಯಾವ ಒಂದು ಪೇಮೆಂಟ್ ಮೆಥಡಿಂದ ಕಟ್ಟಿದ್ದಾರೆ. ಸೊ ಇವೆಲ್ಲ ನೀವು ಚೆಕ್ ಮಾಡಿ. ಮೇನ್ ಅಂತಂದರೆ ಇದು ಸಕ್ಸಸ್ ಅಂತ ಬಂದಿರಬೇಕು. ಒಂದು ವೇಳೆ ಇದು ಸಕ್ಸಸ್ ಅಂತ ಬಂದಿಲ್ಲ, ಇನಿಷಿಯೇಟೆಡ್ ಪೆಂಡಿಂಗ್ ಅಂತ ಬಂದರೆ ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಇದು ಸಕ್ಸಸ್ ಅಂತ ಬಂದಿರೋದನ್ನು ಕನ್ಫರ್ಮ್ ಮಾಡ್ಕೋಬೇಕು, ಸರಿನಾ. ಸೊ ಈ ಕ್ಯಾಂಡಿಡೇಟ್ ವಿಚಾರದಲ್ಲಿ ಪೇಮೆಂಟ್ ಸಕ್ಸಸ್ ಆಗಿದೆ. ಸೊ ನಾವೀಗ ಮುಂದಿನ ಹಂತ ಏನಂದರೆ ಪ್ರಿಂಟ್ ಅನ್ನೋಂಥದ್ದನ್ನು ಕೊಡಬೇಕು. ಪ್ರಿಂಟರ್ ಇರಲ್ಲಲ್ರಿ, ಪ್ರಿಂಟ್ ಹೆಂಗೆ ಕೊಡೋದು ಅಂತ ನೀವು ಕೇಳ್ಬೋದು. ಸೊ ಅಲ್ಲಿ ನಾವು ಸೇವ್ ಆ್ಯಸ್ PDF ಅನ್ನೋಂಥ ಆಪ್ಷನನ್ನು ಕೊಡಬೇಕಾಗತ್ತೆ. ಕೊಟ್ಟು PDF ಅಂತ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಒಂದು ಮೊಬೈಲಲ್ಲಿ ಸೇವ್ ಆಗುತ್ತೆ. ಅದನ್ನು ನಾವು ಸೇವ್ ಕೊಡಬೇಕಾಗತ್ತೆ. ಸೊ ಕೊಟ್ಟ ನಂತರ ಏನು ಮಾಡಬೇಕಾಗತ್ತೆ, ಅದು PDF ಸೇವ್ ಆಗಿರುತ್ತೆ. ಅದನ್ನು ನಾವು PDF ಪ್ರಿಂಟೌಟ್ ತೊಗೊಂಡು ಕಾಲೇಜ್ ಆಫೀಸ್ಗೆ ಒಂದು ಕಾಪಿಯನ್ನು ಕೊಡಬೇಕಾಗತ್ತೆ. ಒಂದು ಕಾಪಿ ಜೆರಾಕ್ಸ್ ಮಾಡಿಕೊಂಡು ನಮ್ಮ ಹತ್ರ ಸ್ಟೂಡೆಂಟ್ ಹತ್ರ ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಎಕ್ಸಾಮ್ ಫಾರ್ಮ್ ತುಂಬೋದು ಹೇಗೆ ಅಂತಕ್ಕಂಥ ಮಾಹಿತಿ. ಇಲ್ಲಿಗೆ ಒಂದು ವಿಡಿಯೋವನ್ನು ಮುಗಿಸೋವಂಥ ಟೈಮ್ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು.